ಹಾಯ್ ಫ್ರೆಂಡ್ಸ್, ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸುತ್ತೇನೆ. ಈಗ ಶಾಲಾ ಮಕ್ಕಳಿಗೆ ಪರೀಕ್ಷೆಗಳು ಮುಗಿದು ಮನೆಯಲ್ಲಿರುತ್ತಾರೆ. ಆದ ಕಾರಣ ಕೆಲವರು ಪ್ರವಾಸಕ್ಕೆ ಹೋಗಲು ಪ್ಲಾನ್ ಮಾಡುತ್ತಾರೆ. ಹಾಗಾಗಿ ಕೆಲವು ಪ್ರವಾಸ ಸ್ಥಳಗಳಲ್ಲಿ ಆನ್ಲೈನ್ ರೂಮ್ ಬುಕಿಂಗ್ ಬಗ್ಗೆ ಮಾಹಿತಿ ಇರುವುದಿಲ್ಲ. ನಾನು ಈ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ಆನ್ಲೈನ್ ರೂಮ್ ಬುಕಿಂಗ್ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋ ವೀಕ್ಷಿಸಿ ಇದರ ಉಪಯೋಗ ಪಡೆದುಕೊಳ್ಳಿ. ಮೊದಲಿಗೆ ಗೂಗಲ್ ಅನ್ನು ಓಪನ್ ಮಾಡಿ ಧರ್ಮಸ್ಥಳ ರೂಮ್ ಬುಕಿಂಗ್ ಅನ್ನು ಸರ್ಚ್ ಮಾಡಿ. ಮೊಬೈಲ್ ನಲ್ಲಿ ಕಾಣಿಸುವಂತೆ ನಿಮಗೆ ಧರ್ಮಸ್ಥಳ ವೆಬ್ಸೈಟ್ ಬರುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಲಾಗಿನ್ ಎಂಬುವ ಆಪ್ಷನ್ ಬರುತ್ತದೆ. ನೀವು ಮೊದಲೇ ಲಾಗಿನ್ ಆಗಿದ್ದರೆ ನಿಮ್ಮ ಮೊಬೈಲ್ ನಂಬರ್ ಹಾಗೂ ನಿಮ್ಮ ಪಾಸ್ವರ್ಡ್ ಹಾಕಿ ನೀವು ರೂಮ್ ಬುಕಿಂಗ್ ಮಾಡಬಹುದು. ಇಲ್ಲಾಂದರೆ ಕೆಳಗೆ ಕಾಣಿಸುವ ರಿಜಿಸ್ಟರ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಪಾಪ್ ಸ್ಕ್ರೀನ್ ಓಪನ್ ಆಗುತ್ತದೆ. ಅದರಲ್ಲಿ ನಿಮ್ಮ ಹೆಸರು ಹಾಗೂ ಮೊಬೈಲ್ ನಂಬರ್ ಹಾಕಿದರೆ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತದೆ. ಆ OTP ಯನ್ನು ಅಲ್ಲಿ ಹಾಕಿ. ಅನಂತರ ಇನ್ನೊಂದು ಪಾಪ್ ಸ್ಕ್ರೀನ್ ನಲ್ಲಿ ಒಂದು ಪಾಸ್ವರ್ಡ್ ಸೆಟ್ ಮಾಡಿ ಎಂದು ಬರುತ್ತದೆ. ಅನಂತರ ನಿಮ್ಮ ಕೆಲವು ಇನ್ಫಾರ್ಮೇಶನ್ ಫಿಲ್ ಮಾಡಿದರೆ ನೀವು ಲಾಗಿನ್ ಆಗುತ್ತೀರಾ. ಮೇಲೆ ನಿಮಗೆ ಬೇಕಾದ ಡೇಟ್ ಅನ್ನು ಎಂಟರ್ ಮಾಡಿದರೆ ನಿಮಗೆ ಯಾವ ರೂಮುಗಳು ಖಾಲಿ ಇದೆ ಎಂದು ಬರುತ್ತದೆ. ಯಾವ ರೂಮ್ ನಿಮಗೆ ಬೇಕೋ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕೆಲವೊಂದು ಇನ್ಫಾರ್ಮೇಶನ್ ಕೇಳುತ್ತದೆ. ನೀವು ಯಾವಾಗ ಹೋಗುತ್ತೀರಾ ಮತ್ತು ಎಷ್ಟು ಗಂಟೆಗೆ ಅಲ್ಲಿ ತಲುಪುತ್ತೀರಾ ಮತ್ತು ರೂಮ್ ಅನ್ನು ಬಳಸುತ್ತೀರಾ, ಎಷ್ಟು ಜನ ಹೋಗುತ್ತೀರಾ ಎಂಬುದನ್ನು ಫಿಲ್ ಮಾಡಿ ಐ ಅಗ್ರಿ ಆಲ್ ದ ಕಂಡೀಷನ್ಸ್ ಎಂಬುವ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನಮಗೆ ಪೇ ಅಂತ ಆಪ್ಷನ್ ಬರುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಾವು ರೂಮ್ ಈಸಿಯಾಗಿ ಬುಕ್ ಮಾಡಿಕೊಳ್ಳಬಹುದು. ಇನ್ನು ಇದೇ ತರಹದ ವಿಡಿಯೋಗಳಿಗಾಗಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.